ನಮಸ್ತೆ ಶಿವ, ಎಲ್ಲರೂ ಮಸ್ತಾಗಿದ್ದಾರೆ ಅನ್ಕೊಂತೀನಿ. ನಾನಿವತ್ತು ಬದಾಮಿಯಲ್ಲಿರುವ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗದ ಆದಿಮಾನವರು ನೆಲೆಸಿದ್ದಂತಹ ಜಾಗ ಸಿಡಲಪಡಿಗೆ ಹೊರಟಿದ್ದೇನೆ. ಎರಡು ಕಿಲೋಮೀಟರ್ನಷ್ಟು ಮುಂದೆ ನಡೆದಾಗ ನಮಗೆ BSNL ಟವರ್ ಕಾಣುತ್ತೆ. ಈ ದಾರಿ ಮುಂದೆ ಮಹಾಕೂಟಕ್ಕೆ ಹೋಗುತ್ತೆ. ಎಡಕ್ಕೆ 1 ಕಿಲೋಮೀಟರ್ನಷ್ಟು ಮುಂದೆ ನಡೆದರೆ ನಮಗೆ ಸಿಡಿಲಪಡಿ ಸಿಗುತ್ತೆ. ಮಧ್ಯ ಶಿಲಾಯುಗದ ಆದಿಮಾನವರಿಗೆ ಒಂದೇ ಸ್ಥಳದಲ್ಲಿ ವಾಸಿಸಬೇಕು ಅನ್ನುವ ಕಲ್ಪನೆ ಇನ್ನೂ ಪೂರ್ತಿಯಾಗಿ ಬಂದಿರಲಿಲ್ಲ. ಹೊಟ್ಟೆಪಾಡಿಗೋಸ್ಕರ ಪ್ರಾಣಿಗಳನ್ನು ಬೇಟೆಯಾಡಿ ಮತ್ತು ಅಲ್ಲಿರುವ ಜೇನು, ಗೆಡ್ಡೆ, ಗೆಣಸು, ಹಣ್ಣುಗಳನ್ನು ತಿಂದು ರಾತ್ರಿ ಆದಾಗ ನೀರಿರುವ ಜಾಗದ ಪಕ್ಕ ಗುಹೆ ಅಥವಾ ಬಂಡೆಗಳ ನೆರಳಿನಲ್ಲಿ ಮಲಗಿ ಆ ಜಾಗದಲ್ಲಿ ಆಹಾರದ ಕೊರತೆ ಉಂಟಾದಾಗ ಮತ್ತೆ ಮುಂದಿನ ಸ್ಥಳಕ್ಕೆ ಹೋಗ್ತಿದ್ದಂತೆ. ಆ ಜನರು ಆಶ್ರಯ ಪಡೆದಂತಹ ಜಾಗವೇ ಈ ಸಿಡಿಲಪಡಿ. ಈ ಜಾಗ 1450 ವರ್ಷಗಳ ಹಿಂದೆ ಬದಾಮಿಯಲ್ಲಿ ಚಾಲುಕ್ಯರು ಗುಹಾಂತರ ದೇವಾಲಯಗಳನ್ನ ನಿರ್ಮಿಸೋಕ್ಕೂ ಮೊದಲು, ಅಂದರೆ 3200 ವರ್ಷಗಳ ಹಿಂದೆ ಜನರು ಅವಾಗ ತಾನೇ ಕಬ್ಬಿಣವನ್ನು ಬಳಸೋಕ್ಕೆ ಶುರು ಮಾಡಿದ ಕಬ್ಬಿನಿಗೋಕ್ಕಿಂತಲೂ ಮೊದಲು, ಒಟ್ಟು 5000 ವರ್ಷಗಳ ಹಿಂದೆ ಆದಿಮಾನವರು ಕಲ್ಲು ಕಟ್ಟಿಗೆ ಮತ್ತು ಪ್ರಾಣಿಗಳ ಎಲುಬಿನಿಂದ ಮಾಡಿದಂಥ ಆಯುಧಗಳಿಂದ ಬೇಟೆಯಾಡಿ ಜೀವನವನ್ನು ನಡೆಸುತ್ತಿದ್ದಂಥ ಜಾಗ ಇದಾಗಿದೆ. ಸ್ಥಳೀಯರು ಹೇಳೋ ಪ್ರಕಾರ ಈ ಬಂಡೆಯ ಮೇಲೆ ದೊಡ್ಡ ಪ್ರಮಾಣದ ಸಿಡಿಲು ಬಡಿದು ಬಂಡೆಯ ಮಧ್ಯದ ಭಾಗ ಸಿಡಿದು ಹೋಗಿ ಈ ಥರ ಸೇತುವೆಯಾಕಾರ ಪಡೆದುಕೊಂಡಿದೆ ಅಂತ ಹೇಳ್ತಾರೆ. ಆದರೆ ವಿಜ್ಞಾನಿಗಳು ಹೇಳೋ ಪ್ರಕಾರ ಲಕ್ಷಾಂತರ ವರ್ಷಗಳಿಂದ ನಿರಂತರವಾಗಿ ಮಳೆಯಾಗಿ ನೀರಿನ ಹರಿಯುವಿಕೆಯಿಂದ ಮತ್ತು ಇದು ಮೃದುವಾದ ಮರಳುಗಲ್ಲಾದ್ದರಿಂದ ಮೃದುವಾದ ಭಾಗ ಸವೆದು ಹೋಗಿ ಮೇಲಿನ ಗಟ್ಟಿ ಭಾಗ ಉಳಿದುಕೊಂಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆದಿಮಾನವರು ತಾವು ಬೇಟೆಯಾಡಿದ ಪ್ರಾಣಿ ಅಥವಾ ಬೇಟೆಯಾಡಬೇಕೆಂದಿರುವ ಪ್ರಾಣಿಯ ಚಿತ್ರಗಳನ್ನು ಮತ್ತು ಗುಂಪಿನ ಜನರು ಆಚರಣೆಯನ್ನು ಮಾಡುತ್ತಿರುವಂಥ ಚಿತ್ರಗಳನ್ನು ನೇರವಾಗಿ ಬಿಸಿಲು ಬೀಳುವ ಜಾಗದಲ್ಲಿ ಬಿಡಿಸಿದರೆ ಬೇಗ ಹಾಳಾಗುತ್ತವೆ ಅಂತ ಬಂಡೆಯ ಗೋಡೆಗಳ ಮೇಲೆ ಬಿಡಿಸಿದ್ದಾರೆ. ಆದರೆ ನಮ್ಮ ಈಗಿನ ಜನ ಆ ಚಿತ್ರಗಳ ಮೇಲೇನೆ ತಮ್ಮ ತಮ್ಮ ಹೆಸರುಗಳನ್ನು ತಮ್ಮ ಮನಸ್ಸಿಗೆ ಬಂದ ಹಾಗೆ ಗೀಚಿದ್ದಾರೆ. ಆದಿಮಾನವರಿಗೆ ಇದ್ದಷ್ಟು ತಿಳುವಳಿಕೆ ಇವರಿಗೆ ಇದ್ದಿದ್ದರೆ ಇವರು ಈ ಥರ ಮಾಡ್ತಿದ್ದಿಲ್ಲ ಅನಿಸುತ್ತೆ. ಗೋಡೆಗಳ ಮೇಲೆ ಎತ್ತು, ಜಿಂಕೆ, ನಾಯಿ ಮತ್ತು ಗುಂಪಿನ ಜನರು ಆಚರಣೆ ಮಾಡುತ್ತಿರುವಂತಹ ದೃಶ್ಯಗಳನ್ನು ಕೆಮ್ಮಣ್ಣು ಮತ್ತು ಸಸ್ಯಗಳ ರಸವನ್ನು ಬಳಸಿ ಬಿಡಿಸಿರುವ ಅಲ್ಪ ಸ್ವಲ್ಪ ಉಳಿದಿರುವ ಚಿತ್ರಗಳನ್ನು ನಾವಿಲ್ಲಿ ನೋಡಬಹುದು. ಆದಿಮಾನವರು ಪ್ರಾಣಿಗಳಿಂದ ಮಳೆ ಗಾಳಿಯಿಂದ ರಕ್ಷಿಸಿಕೊಳ್ಳಲು
ಈ ಸಿಡಿಲ ಪಡಿಯ ಕೆಳಗೆ ಆಶ್ರಯವನ್ನು ಪಡೆದಿದ್ದರು. ತಮಗೆ ರಕ್ಷಣೆ ಕೊಟ್ಟಂತಹ ಈ ಬಂಡೆಯನ್ನ ತಮ್ಮನ್ನು ಕಾಯುತ್ತಿರುವ ಪಾಲಕ ಶಕ್ತಿ ಹೊಂದಿರುವ ಪ್ರಾರ್ಥನಾ ಸ್ಥಳವೆಂದು ಭಾವಿಸಿದ್ದರು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಫಾಲೋ, ಸಬ್ಸ್ಕ್ರೈಬ್ ಮಾಡಿ ಶಿವ ಅಂತ ಹೇಳ್ತಾ ಮತ್ತೆ ಸಿಗೋಣ. ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.